ರಾಜ್ಯದಲ್ಲಿ ಕಳ್ಳಕಾಕರ ಹಾವಳಿ ಮಿತಿಮೀರಿ ಹೋಗಿದೆ. ಬಂಗಾರದ ಬೆಲೆ ಗಗನಕ್ಕೇರ್ತಿದ್ದಂತೆ ಊರೂರಲ್ಲೂ ದರೋಡೆಗಳು ಶುರುವಾಗಿದೆ. ವಿಜಯಪುರದಲ್ಲಿ ಹಾಡಹಗಲೇ ದರೋಡೆಯಾದ್ರೆ ಬಾಗಲಕೋಟೆಯಲ್ಲಿ ಕಬ್ಬು ಕಡಿಯೋ ಸೋಗಿನಲ್ಲಿ ಮನೆಗಳ್ಳತನ ಕಿಳಿದಿದ್ದಾರೆ. ಕಟಾವ್ಗೋಸ್ಕರ ನಮ್ಮಲ್ಲಿ ಬರ್ತಾರೆ. ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ. ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ದರೆ ಊರು ಪ್ರದೇಶದಲ್ಲಿ ಮಾಡ್ತಾರೆ. ಅಲ್ಲಿ ಜಾಸ್ತಿ ಕ್ಯಾಮೆರಾ ಇರಲ್ಲ. ಈ ಸಿಸಿಟಿವಿ ದೃಶ್ಯ ನೋಡ್ತಿದ್ರೇನೆ ಮೈ ನಡುಗಿ ಹೋಗುತ್ತೆ. ಯಾಕಂದ್ರೆ ಇನ್ನೂ ಕತ್ತಲಾಗಿಲ್ಲ. ಸುತ್ತಮುತ್ತ ಓಡಾಡೋ ಜನ ಕೂಡ ಮನೆ ಸೇರ್ಕೊಂಡಿಲ್ಲ. ಅಷ್ಟೊತ್ತಿಗಾಗಲೇ ದರೋಡೆಕೋರರು ಬಂಗಾರದ ಅಂಗಡಿಗೆ ನುಗ್ಗಿದ್ದಾರೆ. ಅಂಗಡಿ ಮುಂದೆ ಕೂತಿದ್ದ ಅಜ್ಜಿ ಕೂಗಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಒಂದೇ ಒಂದು ಆವಾಜ್ ಬಿಟ್ಟಿದ್ದಾರೆ. ಅಜ್ಜಿ ಕಡೆ ಗನ್ ತೋರಿಸ್ತಿದ್ದಂತೆ ಅಜ್ಜಿಯ ಕೂಗಾಟ ಗಪ್ಚುಪ್ಪಾಗಿದೆ. ಹೀಗಾಗಿ 10 ನಿಮಿಷದಲ್ಲಿ ಕೈಗೆ ಸಿಕ್ಕಷ್ಟು ಚಿನ್ನವನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಿನ್ನದಂಗಡಿ ಲೂಟಿ, ಮೊಳಗಿದ ಗುಂಡಿನ ಸದ್ದು. ಮೊದಲೇ ಚಿನ್ನದ ಬೆಲೆ ಗಗನಕ್ಕೇರಿದೆ. 1 ಗ್ರಾಂ ಚಿನ್ನ ಕೊಳ್ಳೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ. ಹೀಗಾಗಿಯೇ ಖದೀಮರ ಕಣ್ಣು ಬಂಗಾರದ ಅಂಗಡಿ ಮೇಲೆ ಬೀಳ್ತಿವೆ. ಕೆಲ ದಿನಗಳ ಹಿಂದಷ್ಟೇ ಮೈಸೂರಿನಲ್ಲಿ ಚಿನ್ನದಂಗಡಿಯ ದರೋಡೆ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ವಿಜಯಪುರದಲ್ಲೂ ಚಿನ್ನದ ಬೇಟೆಯಾಡ್ತಿದ್ದಾರೆ. ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದ ಮಹಾರುದ್ರ ಕಂಚಗಾರ ಅನ್ನೋರ ಅಂಗಡಿಗೆ ಮುಸುಕುಧಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬುಲೆಟ್ ಬೈಕ್ನಲ್ಲಿ ಬಂದವರು ಕೈಯಲ್ಲಿ ಗನ್ ಹಿಡ್ಕೊಂಡು ಇರೋಬರೋ ಚಿನ್ನವನ್ನೆಲ್ಲ ತುಂಬಿಕೊಂಡಿದ್ದಾರೆ. ನಂತರ ಪರಾರಿಯಾಗೋ ಹೊತ್ತಲ್ಲಿ ಸಿಬ್ಬಂದಿಯ ಕಾಲಿಗೆ ಗುಂಡು ಹೊಡೆದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಕಬ್ಬು ಕಡಿಯೋ ನೆಪದಲ್ಲಿ ಬಂದಿದೆ ಮಹಾರಾಷ್ಟ್ರ ಗ್ಯಾಂಗ್. ಬೆಳಗ್ಗೆ ಕಬ್ಬು ಕಡಿಯೋ ಕೆಲಸ, ರಾತ್ರಿ ಮನೆ ಕಳ್ಳತನ. ಕಳೆದೊಂದು ವಾರದಿಂದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾಸ್ಕ್ ಗ್ಯಾಂಗ್ ಹಾವಳಿ ಮಿತಿ ಮೀರಿ ಹೋಗಿದೆ. ಅಲ್ಲಿ ಕಳ್ಳತನ ಆಯ್ತಂತೆ, ಇಲ್ಲಿ ಬಂದಿದ್ರಂತೆ ಅನ್ನೋ ಸುದ್ದಿಗಳು ಹರಿದಾಡ್ತಾನೇ ಇವೆ. ಇಂತಹ ಹೊತ್ತಲ್ಲೇ ಖತರ್ನಾಕ್ ಗ್ಯಾಂಗ್ ಒಂದು ಪೊಲೀಸರ ಬಲೆಗೆ ಬಿದ್ದಿದೆ. ಜನವರಿ ತಿಂಗಳು ಶುರುವಾಯಿತು ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಕಟಾವು ಜೋರಾಗುತ್ತೆ. ಕಬ್ಬು ಕಡಿಯೋದಕ್ಕೆ ಅಂತಾನೆ ಮಹಾರಾಷ್ಟ್ರ ಸೇರಿದಂತೆ ನಾನಾ ಕಡೆಯಿಂದ ಸಾವಿರಾರು ಕಾರ್ಮಿಕರು ಬರ್ತಾರೆ. ಊರೂರಲ್ಲೇ ಟೆಂಟ್ ಹಾಕೊಂಡು ತಿಂಗಳುಗಟ್ಟಲೆ ಠಿಕಾಣಿ ಹೂಡ್ತಾರೆ. ಹೀಗಾಗಿ ಇವರಲ್ಲಿ ನಿಜವಾದ ಕಾರ್ಮಿಕ ಯಾರು, ಕಳ್ಳರು ಯಾರು ಒಂದು ಗೊತ್ತಾಗಲ್ಲ. ಇದೇ ಕಾರಣಕ್ಕೆ ಕಾರ್ಮಿಕರ ಸೋಗಿನಲ್ಲಿ ಬಂದಿದ್ದ ಗ್ಯಾಂಗ್ ಬಾಗಲಕೋಟೆಯ ಗುಳೇದಗುಡ್ಡ ಜನರ ನಿದ್ದೆಗೆಡಿಸಿತ್ತು. ಮಹಾರಾಷ್ಟ್ರದ ಈ ಗ್ಯಾಂಗ್ನಲ್ಲಿ ಒಟ್ಟು 4 ಇದ್ದಾರೆ. 2 ಹುಡುಗರು, 2 ಮಹಿಳೆಯರು ಕಳ್ಳತನ ಮಾಡೋದನ್ನೇ ಫುಲ್ ಟೈಮ್ ಕೆಲಸ ಮಾಡಿಕೊಂಡಿದ್ರು. ಹೀಗಾಗಿ ಬಾಗಲಕೋಟೆಯ ಗುಳೇದಗುಡ್ಡ, ಬಾದಾಮಿ ಹಾಗೂ ಗದಗ ಜಿಲ್ಲೆ ಸೇರಿದಂತೆ ಒಟ್ಟು 6 ಕಡೆ ಕಳ್ಳತನ ಮಾಡಿದ್ರು. ಆದರೆ ಎಲ್ಲೂ ತಗ್ಲಾಕೊಂಡಿರಲಿಲ್ಲ. ಊರಿನ ಸಮೀಪದಲ್ಲೇ ಟೆಂಟ್ ಹಾಕೊಳ್ತಿದ್ದ ಖದೀಮರು ಟೈಮ್ ಸಿಕ್ಕಾಗೆಲ್ಲ ಇಡೀ ಊರು ಸುತ್ತಾಡ್ತಿದ್ರು. ಯಾವ ಮನೆ ಕಳ್ಳತನ ಮಾಡಬೇಕು ಅಂತ ಮೊದಲೇ ಪ್ಲಾನ್ ರೆಡಿ ಮಾಡ್ತಿದ್ರು. ರಾತ್ರಿ ಗಂಡಸರು ಕಳ್ಳತನ ಮಾಡಿಕೊಂಡು ಬಂದ್ರೆ ಹೆಂಗಸರು ಬೆಳಗ್ಗೆ ಮಾರಾಟ ಮಾಡ್ತಿದ್ರು. ಇವರ ಹಿಂದೆ ಬಿದ್ದ ಪೊಲೀಸರು ಈಗ ಖದೀಮರ ಹೆಡೆಮುರಿ ಕಟ್ಟಿದ್ದಾರೆ. ಜೊತೆಗೆ 6 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಶುಗರ್ ಕೇನ್ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಇವ್ರ ಜೊತೆ ಬೇರೆ ಇವರು ಕಟಾವ್ ಗ್ಯಾಂಗ್ಗೋಸ್ಕರ ಬೇರೆ ಯಾರು ಬರ್ತಾರೆ ಅವ್ರ ಕಡೆಯಿಂದ ನಾವು ಎಣ್ಣೆ ಕುಡಿಯೋಕ್ಕೆ ಹೋಗ್ತೀವಿ ಅಥವಾ ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಅವರಿಂದ ಸೆಪ್ರೇಟ್ ಆಗ್ತಾರೆ. ಲೇಡೀಸ್ದು ಮೇನ್ ಕೆಲಸ ಏನು ಕಳ್ತನದು ಪ್ರಾಪರ್ಟಿ, ಏನು ಸ್ಟೋಲನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಇದು ಮತ್ತೆ ಡಿಸ್ಪೋಸ್ ಮಾಡಬೇಕು ಅಂತ ಮೇನ್ ಕೆಲಸ. ಸೊ ಈ 3 ಜನ ಗಂಡು ಮಕ್ಕಳು ಇವರು ಊರಲ್ಲಿ ಹೋಗಿ ಯಾವುದು ಮನೆ ಲಾಕ್ಡ್ ಇದ್ದರೆ ಆ ಮನೆ ಅವರಿಗೆ ಇವ್ರದ್ದು ಟೋಲ್ಸ್ ಯೂಸ್ ಮಾಡಿಕೊಂಡು ಅಲ್ಲಿ ಸ್ಪಾಟಲ್ಲಿ ಬ್ರೇಕ್ ಮಾಡಿ, ಸ್ಪೆಷಲಿ ಅದರಲ್ಲಿ ಟ್ರೆಜರಿ ಏನಾದರೂ ಬ್ರೇಕ್ ಮಾಡಿ ತಗೊಂಡು ಹೋಗ್ತಾರೆ. ಒಟ್ನಲ್ಲಿ ಕಬ್ಬು ಕಟಾವಿಗೆ ಬಂದವರು ಮನೆ ದೋಚೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತ ಜನ ಕಂಗಾಲಾಗಿ ಹೋಗಿದ್ದಾರೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.